ಇವತ್ತು ನಾನು ನಮ್ಮ KPCC ಜನರಲ್ ಸೆಕ್ರೆಟರಿ ಮನೋಹರ್ ಅವರ ನೇತೃತ್ವದಲ್ಲಿ ಮಾನ್ಯ DG and IGP ಅವರನ್ನ ಭೇಟಿ ಮಾಡಿ ಒಂದು ದೂರನ್ನು ಕೊಟ್ಟಿದ್ದೀವಿ. ದೂರಿನಲ್ಲಿ ಪ್ರಮುಖವಾಗಿ HD ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ, ಅಶೋಕ್ ಮತ್ತು ಛಲವಾದಿ ನಾರಾಯಣ ಸ್ವಾಮಿ ಅವರ ಹೆಸರನ್ನು ಕೊಟ್ಟು ಮತ್ತು BJP JDS ಅವರ ಸೋಷಿಯಲ್ ಮೀಡಿಯಾ ಅವ್ರನ್ನ ಪಾರ್ಟಿ ಮಾಡಿ ಇವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಯಾಕೆ ಆ್ಯಕ್ಷನ್ ತಗೋಬೇಕು ಅಂದರೆ 4ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಒಂದು ಸರಿ 12 ಗಂಟೆಗೆ ಒಂದು ಸರಿ ಇವರಿಬ್ಬರೂ ಒಂದು ಟ್ವೀಟ್ ಮಾಡಿದ್ದಾರೆ. ನಾವು ಯಾವಾಗ ಮೆರವಣಿಗೆ ಮೂಲಕ ಈ RCB ತಂಡವನ್ನು ರಸ್ತೆಗಳಲ್ಲಿ ಕರ್ಕೊಂಡು ಹೋಗುವಂಥದಕ್ಕೆ ಅನುಮತಿಯನ್ನು ಪೊಲೀಸ್ನವರು ನಿರಾಕರಣೆ ಮಾಡಿದಾದ ಮೇಲೆ ಭಾಳ ಕೆಟ್ಟದಾಗಿ ಟ್ವೀಟ್ ಮಾಡಿ ಪ್ರೇಕ್ಷಕರನ್ನ ಮತ್ತು ಜನಸಾಮಾನ್ಯರನ್ನ, ಯುವಕರನ್ನ ಉದ್ರೇಕಿಸುವಂಥ ಕೆಲಸವನ್ನು, ಟೆಂಪ್ಟ್ ಮಾಡುವಂಥ ಕೆಲಸವನ್ನು ಮಾಡಿರುವಂಥ ಹಿನ್ನೆಲೆಯಲ್ಲಿ ಜನಗಳು ದೊಡ್ಡ ಮಟ್ಟದಲ್ಲಿ, ದೊಡ್ಡ ಸಂಖ್ಯೆಯಲ್ಲಿ RSS ಅವರ ಕೈವಾಡದಿಂದ ಜನರ ಒಂದಷ್ಟು ಜನ ಕರ್ಕೊಂಬಂದು ಅಲ್ಲಿ ನುಗ್ಗಲು ಮಾಡಿ ಗೋಲಿಬಾರಿ ಮಾಡಿಸ್ಬೇಕು, ಇಲ್ಲ ಲಾಠಿ ಚಾರ್ಜ್ ಮಾಡಿಸ್ಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಇತ್ತು ಅನ್ನುವಂಥದ್ದು ನಮಗಿರುವಂಥ ಒಂದಷ್ಟು ಮಾಹಿತಿ. ಇದರದ ಬೇಸಿಸ್ ಮೇಲೆ ತನಿಖೆ ಆಗಬೇಕು ಅನ್ನೋದು. ಸ್ಟ್ಯಾಂಪೇಡ್ ಆಗೋಗಿದೆ, ದೊಡ್ಡ ತಪ್ಪು ನಡೆದೋಗಿದೆ, 11 ಜನದ ಪ್ರಾಣ ಹೋಗಿದೆ. ಅದಕ್ಕೆ ನಮಗೆ ಭಾಳ ದುಃಖವಾಗಿದೆ. ರಾಜ್ಯ ಸರ್ಕಾರ ಏನೆಲ್ಲ ಕ್ರಮ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದೆ. ಬಟ್ ಎಣಗಳ ಮೇಲೆ ರಾಜಕೀಯ ಮಾಡುವಂಥ ಒಂದು ಪ್ರವೃತ್ತಿ BJPಯವರು JDSಗೆ ಇರುವಂಥದ್ದು ಇದೇನು ಹೊಸದೇನಲ್ಲ. ನಾವೇನು ಅದನ್ನು ನಿರೀಕ್ಷಣೆ ಮಾಡಿರಲಿಲ್ಲ ಅಂತಲ್ಲ. ಎಣದ ಮೇಲೆ ಎಣ ಬಿದ್ದ ತಕ್ಷಣ 100ಕ್ಕೆ 100ರಷ್ಟು ದೊಡ್ಡ ಮಟ್ಟದ ರಾಜಕೀಯವನ್ನು BJPಯವರು ಮಾಡ್ತಾರೆ ಅನ್ನುವಂಥದ್ದು ನಮಗೆ ಗೊತ್ತಿತ್ತು. ಈ ವಿರೋಧ ಪಕ್ಷ ನಾಯಕರು ಇಬ್ಬರಿದ್ದಾರಲ್ಲ, ಜೋಕರ್ಗಳು, ಜೋಕರ್ ನಂಬರ್ 1, ಜೋಕರ್ ನಂಬರ್ 2, ಅಶೋಕ್ ಮತ್ತು ಛಲವಾದಿ ನಾರಾಯಣ ಸ್ವಾಮಿ, ಅದಕ್ಕೆ 3ನೇ ಜೋಕರ್ ಡ್ರಾಮಾ ಮಾಸ್ಟ್ರು ಆ ವಿಜಯೇಂದ್ರ ಅನ್ನೋರನ್ನ ಪಾಪ ತಗೊಂಬಂದು ಅಧ್ಯಕ್ಷರು ಮಾಡಿದ್ದಾರೆ. ಈ 3 ಜನನ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ 10 ಪ್ರೆಸ್ ಮೀಟ್ ಮಾಡ್ತಾರೆ. 10 ಪ್ರೆಸ್ ಮೀಟ್ ಮಾಡಿ ಸಿದ್ದರಾಮಯ್ಯನವರು DCM, ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೇಳುವಂಥದ್ದು ನೈತಿಕತೆ ಇವ್ರಿಗೇನಾದರೂ ಇದೆಯಾ BJPಯವ್ರಿಗೆ? ಮೋಬ್ರಿ ಬ್ರಿಡ್ಜ್ ಕೊಲಾಪ್ಸ್ ಆಯ್ತಲ್ಲ ಜನವರಿ 2022 ಗುಜರಾತಲ್ಲಿ 160 ಜನ ಸತ್ತೋಗ್ಬಿಟ್ರು. 160 ಜನ ಸತ್ತಿದ್ರು 5 ತಿಂಗಳವರೆಗೂ ಯಾರ ಮೇಲೂ ಆ್ಯಕ್ಷನ್ ತಗೊಂಡಿಲ್ಲದೆ ಇರುವಂಥ ಒಂದು ನಾಚಿಕೆ ಗೇಡಿನ BJP ಸರ್ಕಾರ ಅಲ್ಲಿರೋದು. ಏನು ಆ್ಯಕ್ಷನ್ ತಗೊಂಡ್ರೆ 5 ತಿಂಗಳಾದ ಮೇಲೆ ಒಬ್ಬ ಕಾಂಟ್ರಾಕ್ಟರ್ನ ಸಸ್ಪೆಂಡ್ ಮಾಡಿ ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡೋದು 5 ತಿಂಗಳ ನಂತರ. ಸ್ಟ್ಯಾಂಪೇಡೆ ಮಧ್ಯಪ್ರದೇಶದಲ್ಲಿ ಸ್ಟ್ಯಾಂಪೇಡೆ ಆಗಿದೆ. ನಿನ್ನೆ ದಿವಸ ಮುಂಬೈನಲ್ಲಿ ಟ್ರೈನಿಂದ ಬಿದ್ದು ಪಾಪ ಓವರ್ ಕ್ರೌಡ್ ಆಗಿ ಬಿದ್ದು 8 ಜನ ಸತ್ತೋಗ್ಬಿಟ್ರು. ನರೇಂದ್ರ ಮೋದಿಯವರು ಎಲ್ಲಾದರೂ ಒಂದು ಟ್ವೀಟ್ ಮಾಡುವಂಥದ್ದು ನೋಡಿದ್ರಾ? ಆ ವೈಷ್ಣವ್ ರೈಲ್ವೆ ಮಂತ್ರಿಗಳಿದಾರಲ್ಲ, ಪಾಪ ಅಪರೂಪಕ್ಕೆ ಏನೋ ಒಂದು ಮಂತ್ರಿ ಕೊಟ್ಟರು, ಕೇಂದ್ರ ಮಂತ್ರಿ. ಈಗ ತಾನೇ ಹಿಂದಿ ಕಲಿತಾ ಇದ್ದೀನಿ ಅಂತ ಹೇಳ್ಕೊಂಡವ್ರೆ ನಮ್ಮ V ಸೋಮಣ್ಣನವ್ರು ಬೆಂಗಳೂರವರು. ಅಲ್ಲಿ ಮೈಸೂರಿಗೆ ಬಂದು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ. ನಿಮ್ಗೇನಾದ್ರು ಮಾನ ಮರ್ಯಾದೆ ಇದೆ, ರೆಸಿಗ್ನೇಷನ್ ಕೊಡುವಂಥ ಕೆಲಸವನ್ನು ಯಾಕೆ ಮಾಡಲಿಲ್ಲ ನೀವು? ಯಾರ ಮೇಲೆ ಆ್ಯಕ್ಷನ್ ತಗೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಪಹಲ್ಗಾಮಲ್ಲಿ 26 ಜನ ಸತ್ತೋದ್ರಲ್ಲ, 26 ಜನ ಸತ್ತ ಮೇಲೆ ನರೇಂದ್ರ ಮೋದಿಯವರು ಎಲ್ಲಾದರೂ ಒಂದು ಕಡೆ ಅವ್ರ ಮನೆಗೆ ಹೋಗಿ ಅವ್ರನ್ನ ಸಂತೈಸುವಂಥ ಕೆಲಸವನ್ನು ಮಾಡಿದ್ರೆ ಯಾರಿಗೆ 5 ಪೈಸೆ ಕೊಟ್ರ ನೀವು? 5 ನಯಾ ಪೈಸವನ್ನು ಯಾರಿಗಾನ ಕೊಟ್ರ ಸ್ವಾಮಿ ನೀವು ಕರ್ನಾಟಕ ರಾಜ್ಯದ ಸರ್ಕಾರದ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುವಂಥದ್ದು ಮೇಲೆ ನೀವು ಗುಬ್ಬಿ ಅಸ್ತ್ರವನ್ನು ಉಪಯೋಗಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ಯಾವ ಕಾರಣಕ್ಕೂ ಯಾವ ಹಂತದಲ್ಲೂ ನಾನು ಹೇಳ್ತಾ ಇದ್ದೀನಿ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಧೃತಿಗೆಡುವಂಥ ಅವಶ್ಯಕತೆ ಇಲ್ಲ. ಸೀರಿಯಸ್ ಆಗಿ ಏನೇನು ಆ್ಯಕ್ಷನ್ಗಳು ಆಗಬೇಕು ಅದು ಆಗುವಂಥ ಕೆಲಸವನ್ನು ತಗೊಂಡಿದ್ದಾರೆ. ಯಾರನ್ನೂ ಸ್ಕೇಪ್ ಗೋಟ್ ಮಾಡುವಂಥದ್ದು ಏನಿರಲಿಲ್ಲ. ಪೊಲೀಸ್ ಕಮಿಷನರು ಒಳ್ಳೆ ಅಧಿಕಾರಿ ಆಗಿದ್ದರೂ ಕೂಡ ಅವತ್ತಿನ ಲೋಪದೋಷಗಳನ್ನು ಅವರೇ ಹೊಣೆ ಹೊರಬೇಕಾಗಿರುವಂಥ ಒಂದು ಅನಿವಾರ್ಯತೆ ಇದ್ದಿದ್ದರಿಂದ ಅವನ್ನ ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಪರ್ಮನೆಂಟಾಗಿ ಕೆಲಸದಿಂದ ಕಿತ್ತಾಕುವಂಥ ಕೆಲಸವನ್ನು ಮಾಡಿಲ್ಲ. ಇದ್ದಕ್ಕಿದ್ದಂಗೆ ಪೊಲೀಸ್ನವ್ರ ಮೇಲೆ ಅಷ್ಟೊಂದು ಪ್ರೀತಿ ವಿಶ್ವಾಸ. ಅಲ್ಲೆಲ್ಲ ಮಂಗಳೂರು ಹೋಗ್ತಾರೆ, ಅಶೋಕ್ ಇವರೆಲ್ಲ ಹೋಗಿ ಪೊಲೀಸ್ನವ್ರಿಗೆ ಧಮಕಿ ಹಾಕ್ತಾರೆ.